ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಡ್ಲಿ, ದೋಸೆ, ಪೂರಿ, ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಆಗುವಂತಹ ಕೂರ್ಮ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕೇವಲ 10 ನಿಮಿಷದಲ್ಲಿ ತಯಾರಿಸಬಹುದಾದ ಈ ರೆಸಿಪಿಗೆ ತರಕಾರಿಗಳ ಅಗತ್ಯವಿಲ್ಲ. ಕೇವಲ 2 ಟೊಮೆಟೊ ಬಳಸಿ ತಯಾರಿಸಿದ್ದೇನೆ. ಪ್ರತಿ ಸಲ ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಮಾಡುವ ಬದಲು ಈ ರೀತಿ ಸುಲಭವಾದ ಇಡ್ಲಿ ಕೂರ್ಮವನ್ನು ಕೇವಲ 10 ನಿಮಿಷದಲ್ಲಿ ತಯಾರಿಸಬಹುದು. ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾದ ಈ ಕೂರ್ಮ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡುವ. ಹಾಗೂ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ಬೇಕು. ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಸ್ಪೂನಷ್ಟು ಸೋಂಪು ಕಾಳು, ಅರ್ಧ ಸ್ಪೂನ್ ಜೀರಿಗೆ, 2 ಏಲಕ್ಕಿ, 1 ದಾಲ್ಚಿನ್ನಿ ತುಂಡು, 3 ಲವಂಗವನ್ನು ಸೇರಿಸುವ. ಲೈಟಾಗಿ ಇದನ್ನು ಹುರ್ಕೊಳ್ಳುವ. ಒಂದು ಅರ್ಧ ನಿಮಿಷ ಇದು ಹುರಿದಾದ ಮೇಲೆ 6 ಗೇರು ಬೀಜದ ಜೊತೆಗೆ ಒಂದು 2 ಹಸಿಮೆಣಸಿನಕಾಯಿಯನ್ನು ಸೇರಿಸುವ ಹಾಗೂ ಹುರ್ಕೊಳ್ಳುವ. ಇದನ್ನು 1 ನಿಮಿಷ ಹುರಿದ್ರೆ ಸಾಕು. ಗೇರು ಬೀಜ ಲೈಟಾಗಿ ಕಲರ್ ಚೇಂಜ್ ಆಗುವಾಗ ಇದರಲ್ಲಿ 1 ನೀರುಳ್ಳಿ ಹೆಚ್ಚಿಟ್ಟದನ್ನು ಸೇರಿಸಬೇಕು ಹಾಗೂ ಫ್ರೈ ಮಾಡಿಕೊಳ್ಳುವ. ನೀರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಾಗಿಲ್ಲ. ಲೈಟಾಗಿ ಹುರಿದು ಬಣ್ಣ ಬದಲಾಗುವಾಗ ಇದರಲ್ಲಿ 2 ಸ್ಪೂನಷ್ಟು ತೆಂಗಿನ ತುರಿಯನ್ನು ಸೇರಿಸುವ. 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಬೇಕು. ಇದು ತಣಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಫೈನಾಗಿ ರುಬ್ಬಿಕೊಳ್ಬೇಕು. ಈಗ ಅದೇ ಕಡಾಯಿಯಲ್ಲಿ ಪುನಃ ನಾವು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡುವ. ಎಣ್ಣೆ ಬಿಸಿಯಾಗುವಾಗ ಅರ್ಧ ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಇದನ್ನು ಹುರ್ಕೊಳ್ಬೇಕು. ಇದರ ಜೊತೆಗೆ ಒಂದು 10 ಕರಿಬೇವಿನ ಎಲೆಯನ್ನು ಸಹ ಸೇರಿಸಿದ್ದೇನೆ. ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಜೀರಿಗೆ ಸಿಡಿಯಲು ಪ್ರಾರಂಭವಾಗುವಾಗ 2 ಟೊಮೆಟೊ ಸ್ವಲ್ಪ ದೊಡ್ಡದಾಗಿ ತುಂಡು ಮಾಡಿದ್ದು ಸೇರಿಸಿಕೊಳ್ತಾ ಇದ್ದೇನೆ. ಟೊಮೆಟೊ ಇದೆಲ್ಲ ಹುರಿದು ಸ್ವಲ್ಪ ಸಾಫ್ಟ್ ಆಗಬೇಕು. ಅಷ್ಟು ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈ ಬದಿ ನೋಡಿ, ಮಸಾಲೆ ರುಬ್ಬಿದ್ದು ಆಗಿದೆ. ಈ ರೀತಿ ಫೈನಾಗಿ ರುಬ್ಬಿದ್ದೇನೆ. ಈಗ ಈ ರುಬ್ಬಿದ ಮಸಾಲೆಯನ್ನು ಒಗ್ಗರಣೆಯಲ್ಲಿ ಸೇರಿಸುವ. ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳುವ. 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಸ್ಪೂನ್ ಅಚ್ಚ ಖಾರದ ಹುಡಿ ಹಾಗೂ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿಯನ್ನು ಇದರಲ್ಲಿ ಸೇರಿಸಿಕೊಳ್ಬೇಕು. ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ಪಷ್ಟು ನೀರನ್ನು ಸೇರಿಸುವ ಹಾಗೂ ಈ ಸ್ಥಿರತೆಯಲ್ಲಿ ಈ ಗ್ರೇವಿಯನ್ನು ತರಬೇಕು. ಈಗ ಇದನ್ನು ಮುಚ್ಚಿ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯಲು ಇಡುವ. ಮಸಾಲೆಯನ್ನು ಮುಚ್ಚಿ ಇಲ್ಲಿ ಕುದಿಯಲು ಇಟ್ಟಿದ್ದೇನೆ. ಇದಿಲ್ಲಿ 2 ರಿಂದ 3 ನಿಮಿಷದಲ್ಲಿ ಕುದಿಯಲು ಪ್ರಾರಂಭವಾಗಿದೆ. ಇದಕ್ಕೀಗ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿರುವುದರಿಂದ ಇದನ್ನು ಪುನಃ ಜಾಸ್ತಿ ಕುದಿಸುವ ಅಗತ್ಯ ಇಲ್ಲ. ಒಂದು 2 ನಿಮಿಷ ಕುದಿ ಬಂದ ನಂತರ ನಾವು ತೆಗೆದಿಟ್ಟ ಉಳಿದ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸುವ ಹಾಗೂ ಫ್ಲೇಮನ್ನು ಆಫ್ ಮಾಡಿದರೆ ಅಷ್ಟೇ ಟೇಸ್ಟಿಯಾದ ಕೂರ್ಮ ರೆಡಿ ಆಗ್ತದೆ. ಇದು ಇಡ್ಲಿಗೆ ಒಂದು ಬೆಸ್ಟ್ ಸೈಡ್ ಡಿಶ್ ಅಂತ ಹೇಳ್ಬೋದು. ನೀವು ಇದನ್ನು ದೋಸೆ, ಪೂರಿ, ಚಪಾತಿ ಜೊತೆ ಕೂಡ ಸವಿಬಹುದು. ಪ್ರತಿ ಸಲ ಇಡ್ಲಿ ಜೊತೆಗೆ ಚಟ್ನಿ ಸಾಂಬಾರು ಮಾಡುವ ಬದಲು ಈ ರೀತಿ ಸಿಂಪಲ್ ಆಗಿ ಕೇವಲ 10 ನಿಮಿಷದಲ್ಲಿ ಆಗುವಂತಹ ಕೂರ್ಮವನ್ನು ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ರೆಸಿಪಿಗೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.